ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಪ್ರಣಾಮಗಳು. ಈ ವಿಡಿಯೋವನ್ನು ಮಾಡುವ ಉದ್ದೇಶ ಕುಜದೋಷದ ಬಗ್ಗೆ ಒಂದು ಬೆಳಕನ್ನು ಚೆಲ್ಲುವುದಾಗಿದೆ. ಯಾಕೆಂದರೆ ಅನೇಕ ಮಂದಿ ಈ ಕುಜದೋಷದಿಂದ ತುಂಬ ಸಂತ್ರಸ್ತರಾಗಿದ್ದಾರೆ. ಅದರಲ್ಲಿಯೂ ವಿಶೇಷತಃ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಜಾತಕದಲ್ಲಿ ಇರಬಹುದಾದಂತಹ ಕುಜದೋಷದ ಕಾರಣದಿಂದ ಮದುವೆ ತುಂಬ ವಿಳಂಬ ಆಗುವಂತಹ ಸ್ಥಿತಿ, ಇದನ್ನು ನಾವು ನಿತ್ಯವೂ ನೋಡುವ ಹಾಗಾಗಿದೆ. ಕನ್ಯಾ ಪಿತೃಗಳಿಗೆ ಇದೊಂದು ತಲೆನೋವಾಗಿ ಪರಿಣಾಮವನ್ನು ಉಂಟು ಮಾಡಿದೆ. ಜೊತೆಗೆ ಅನೇಕ ದಂಪತಿಗಳಲ್ಲಿ ದಾಂಪತ್ಯ ವಿರಸ, ವಿವಾಹ ವಿಚ್ಛೇದನಾದಿ ದೋಷಗಳು ಕೂಡ ಇದೇ ಕುಜದೋಷದ ಕಾರಣದಿಂದ ಹೇಳಬಹುದಾಗಿದೆ. ಹಾಗಾದರೆ ಏನು ಈ ಕುಜದೋಷ? ಅದರ ಬಗ್ಗೆ ಒಂದು ವಿವರವನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಸಾಲಾವಳಿ, ಇದನ್ನು ನಾವು ಮದುವೆಯ ಸಂದರ್ಭದಲ್ಲಿ ನೋಡ್ತೇವೆ. ಈ ಸಾಲಾವಳಿಗೆ ಇತ್ತೀಚಿನ ದಿವಸದಲ್ಲಿ ಏನಾಗುತ್ತಾ ಇದೆ ಅಂದರೆ, ಕೂಲಂಕಷವಾಗಿ ಅದನ್ನು ನೋಡದೆ ಸಾಮಾನ್ಯವಾಗಿ ಈ ಪಂಚಾಂಗಗಳಲ್ಲಿ ವಧೂವರರ ಸಂಘಟನೆ ಸಾಲಾವಳಿ ಎನ್ನುವಂತಹ ಒಂದು ಕೋಷ್ಟಕ ಇರುತ್ತೆ. ಆ ಕೋಷ್ಟಕದ ಮುಖಾಂತರವಾಗಿ ಅಲ್ಲಿ ಕೊಟ್ಟಂತಹ ಗುಣಗಳನ್ನೇ ಆಧರಿಸಿ ಇಂತಹ ನಕ್ಷತ್ರಕ್ಕೆ ಇಂತಹ ನಕ್ಷತ್ರ ಆಗಿ ಬರುತ್ತೆ ಎನ್ನುವಂಥದ್ದೊಂದು ಮೇಲ್ನೋಟಕ್ಕೆ ನೋಡಿ ಅಂತಹ ವಿವಾಹಗಳನ್ನು ಸಂಘಟನೆ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಇದರ ಪರಿಣಾಮವಾಗಿ ಏನಾಗುತ್ತಾ ಇದೆ ಅಂದರೆ, ಅನೇಕ ವಿವಾಹಗಳು ವಿಚ್ಛೇದನದವರೆಗೂ ಕೂಡ ಹೋಗುವಂತಹ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ನೋಡಬೇಕಾದದ್ದು ಏನು? ಕೇವಲ ಸಾಲಾವಳಿಯನ್ನು ಮಾತ್ರ ನೋಡಿದರೆ ಸಾಲದು, ಯೋಗಾವಳಿಯನ್ನು ಕೂಡ ನಾವು ಗಮನಿಸಬೇಕಿದೆ. ಹಾಗಾದರೆ ಏನು ಯೋಗಾವಳಿ ಮತ್ತು ಕುಜದೋಷದ ಬಗ್ಗೆ ಶಾಸ್ತ್ರದಲ್ಲಿ ಏನೆಲ್ಲ ಹೇಳುತ್ತೆ? ನಾವೆಲ್ಲ ತಿಳ್ಕೊಂಡ ಹಾಗೆ ಅಂಗಾರಕ ದೋಷ ಅಥವಾ ಕುಜದೋಷ ಇದೊಂದು ಭಯಾನಕವಾದ ಅಥವಾ ಒಂದು ಹೆದರಿಕೆಯನ್ನು ಹುಟ್ಟಿಸಬಹುದಾದ ದೋಷ ಖಂಡಿತ ಅಲ್ಲ. ಪ್ರತಿಯೊಬ್ಬರ ಜಾತಕದಲ್ಲಿಯೂ ಕೂಡ ಈ ಕುಜದೋಷ ಎನ್ನುವಂಥದ್ದು ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅಂತಹ ಕುಜದೋಷ ಹೇಗಿರುತ್ತೆ ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಅದರ ವಿವರಣೆ ಹೇಗಿದೆ ಎನ್ನುವುದನ್ನು ನೋಡುವುದಾದರೆ, ಯವನಾಚಾರ್ಯರು ಒಂದು ಶ್ಲೋಕದ ಮುಖಾಂತರವಾಗಿ ಈ ದೋಷ ವಿಚಾರವನ್ನು ಪ್ರಸ್ತಾವಿಸ್ತಾ ಇದ್ದಾರೆ. ದಂಪತ್ಯೋರೈಕ್ಯ ಕಾಲೇ ವ್ಯಯ ಧನ ಹಿಬುಗೆ ಸಪ್ತಮೇ ಲಗ್ನ ರಂಧ್ರೆ. ಇಲ್ಲಿ ದಂಪತ್ಯೋ ಐಕ್ಯ ಕಾಲೇ ಅಂದರೆ ವಿವಾಹ ಸಂಘಟನೆಯನ್ನು ಮಾಡುವಾಗ ವಧೂವರರ ಜಾತಕಗಳಲ್ಲಿ ವ್ಯಯ ಅಂದರೆ 12ನೇ ಮನೆ ಮತ್ತು ಧನ ಅಂದರೆ 2ನೇ ಮನೆ, ಹಿಬುಗೆ 4ನೆಯ ಸ್ಥಾನ ಮತ್ತು ಸಪ್ತಮೆ ಅಂದರೆ 7ನೆಯ ಮನೆ ಮತ್ತು ಲಗ್ನದಲ್ಲಿ ಯಾರಿದ್ದಾರೆ ಮತ್ತು ಹೇಗಿದೆ ಲಗ್ನ ಎನ್ನುವಂಥದ್ದು, ರಂಧ್ರೆ ಅಂದರೆ ಅಷ್ಟಮ ಸ್ಥಾನ, ಇವುಗಳನ್ನು ವಿಶೇಷವಾಗಿ ಪರಿಗಣಿಸಬೇಕು. ಅಂದರೆ ಲಗ್ನ, ಧನ ಅಂದರೆ 2ನೇ ಮನೆ ಮತ್ತು 4ನೆಯ ಮನೆ, ಹಾಗೂ ಸಪ್ತಮ ಸ್ಥಾನ, ಅಷ್ಟಮ ಮತ್ತು ವ್ಯಯ ಅಂದರೆ ದ್ವಾದಶ, ಈ ಸ್ಥಾನಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಲಗ್ನಾತ್ ಚಂದ್ರಾಚ್ಚ ಶುಕ್ರಾತ್ ಇದನ್ನು ವಿಶೇಷವಾಗಿ ಗಮನಿಸಬೇಕು. ಲಗ್ನದಿಂದಲೂ ಚಂದ್ರನಿಂದಲೂ ಮತ್ತು ಶುಕ್ರನಿಂದಲೂ ಇದು ವಿವಾಹ ಸಂಘಟನೆಯಾದ್ದರಿಂದ ಕೇವಲ ಲಗ್ನದಿಂದ ಮಾತ್ರ ನೋಡುವುದಲ್ಲ. ಯಾಕಂದರೆ ಯೋಗಾವಳಿಗಳನ್ನೆಲ್ಲ ನಾವು ನೋಡುವಾಗ ಲಗ್ನದಿಂದಲೇ ನಾವು ನೋಡ್ತೇವೆ. ಇಲ್ಲಿ ಹಾಗಲ್ಲ. ಲಗ್ನಾತ್ ಚಂದ್ರಾತ್ ಚಂದ್ರನಿಂದಲೂ, ಶುಕ್ರನಿಂದಲೂ ನೋಡಬೇಕಾಗತ್ತೆ. ಅಹಿ ರವಿ ರವಿಜಾ ಭೂಮಿಪುತ್ರೋ ದ್ವಯೋಶ್ಚ ಅಂದರೆ ರಾಹು ಹಾಗೂ ರವಿ ಸೂರ್ಯ ಮತ್ತು ರವಿಜಾ ಶನಿ ಮತ್ತು ಭೂಮಿಪುತ್ರ ಅಂದರೆ ಅಂಗಾರಕ ಕುಜ. ತತ್ಸಾಮ್ಯೇ ಪುತ್ರಪೌತ್ರ ಪ್ರಚುರ ಧನಯುತೌ ದಂಪತಿ ದೀರ್ಘಕಾಲಂ ತಸ್ಮಿನ್ ಏಕತ್ರಹೀನೆ ಮೃತಿರಿತಿ ಮುನಯಃ ಪ್ರಾಹುರಿತ್ರಾದಯಸ್ತೆ. ಅಂದರೆ ಮುನಿಗಳು ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಈ ಕುಜದೋಷ ಅಂತ ನಾವು ಪ್ರಧಾನವಾಗಿ ಈಗ ಗಮನಿಸ್ತಾ ಇರುವಂತಹದ್ದು ಇದು ಕೇವಲ ಕುಜದೋಷ ಅಲ್ಲ. ಈಗ ನಾನು ಮೊದಲು ಹೇಳಿದ ಹಾಗೆ ಲಗ್ನದಿಂದಲೂ ಚಂದ್ರನಿಂದಲೂ ಶುಕ್ರನಿಂದಲೂ ರವಿ ರಾಹು ಹಾಗೂ ಶನಿ ಮತ್ತು ಕುಜ ಇವರದ್ದೆಲ್ಲರ ದೋಷವನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಇದು ತುಂಬ ವಿಶೇಷ ಅಂತಲೇ ಯವನಾಚಾರ್ಯರು ತಮ್ಮ ಮತವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಜೊತೆಗೆ ಅತ್ರಿ ಮಹರ್ಷಿಗಳು ಕೂಡ
ಅವರ ಸಂಹಿತೆಯಲ್ಲಿ ಇದರ ಬಗ್ಗೆ ವಿಶೇಷವಾದ ಉಲ್ಲೇಖವನ್ನು ಕೊಡ್ತಾ ಇದ್ದಾರೆ. ಕೇವಲ ಭೂಮಿಪುತ್ರ ಅಂಗಾರಕನ ದೋಷವನ್ನು ಮಾತ್ರ ನೋಡುವುದಲ್ಲ, ನೀವು ಶನಿಯ ಸ್ಥಾನವನ್ನೂ ನೋಡಬೇಕಾಗತ್ತೆ. ಜೊತೆಗೆ ರಾಹು ಕೇತುಗಳು ಎಲ್ಲಿದ್ದಾರೆ ಅದನ್ನು ನೋಡಬೇಕಾಗತ್ತೆ. ರವಿ ಎಲ್ಲಿದ್ದಾನೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ವಧು ಮತ್ತು ವರ ಈ ಸಂಘಟನೆಯನ್ನು ಮಾಡುವಾಗ ಎರಡೂ ಜಾತಕಗಳಲ್ಲಿ ದೋಷ ಸಮಾನವಾಗಿದ್ದರೆ ವಿವಾಹ ಖಂಡಿತ ಶುಭವಾಗಿದೆ, ಏನೂ ತೊಂದರೆ ಇಲ್ಲ. ಅಲ್ಲಿ ಪುತ್ರ ಪೌತ್ರಾದಿ ವೃದ್ಧಿ ಇದೆ, ದೀರ್ಘಕಾಲದ ಉತ್ತಮ ದಾಂಪತ್ಯ ಸಿದ್ಧಿಯನ್ನು ಫಲರೂಪವಾಗಿ ಆಚಾರ್ಯರು ಹೇಳುತ್ತಾರೆ. ಒಂದು ವೇಳೆ ಸ್ತ್ರೀ ಜಾತಕದಲ್ಲಿ ಕುಜದೋಷ ಕಡಿಮೆ ಇದ್ದರೆ, ಇದನ್ನು ಗಮನಿಸಬೇಕು ನೀವು, ಸ್ತ್ರೀ ಜಾತಕದಲ್ಲಿ ಕುಜದೋಷ ಕಡಿಮೆ ಇದ್ದರೆ ಆವಾಗ ಪುರುಷನಿಗೆ ಮೃತ್ಯು ಅಂತ ಹೇಳುವುದು ಶಾಸ್ತ್ರವಚನ. ಆದರೆ ಈಗೆಲ್ಲ ಹೇಳಿಕೆಯನ್ನು ಹೇಳುವವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ತ್ರೀ ಜಾತಕದಲ್ಲಿ ದೋಷ ಹೆಚ್ಚಿರಬಾರದು, ಹೆಚ್ಚಿದ್ದರೆ ಗಂಡನಿಗೆ ತೊಂದರೆ, ಈ ರೀತಿಯಾಗಿ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೀವು ಗಮನಿಸಬೇಕು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಇದು ಅತ್ಯಂತ ಸೂಕ್ಷ್ಮವಾಗಿ ನಾವು ಯೋಗಾವಳಿಗಳನ್ನು ಗಮನಿಸಿ ಅಧ್ಯಯನವನ್ನು ಮಾಡಿ ಚಿಂತಿಸಬೇಕಾದ ಒಂದು ವಿಷಯ. ಅತ್ರಿಗಳು ಈ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೇಳ್ತಾ ಇದ್ದಾರೆ. ಸ್ತ್ರೀಗೆ ವೈಧವ್ಯ ಯೋಗವಿದೆ ಅಂತಾದರೆ ಅಂತಹ ಜಾತಕಕ್ಕೆ ಪುರುಷನ ಜಾತಕವನ್ನು ಹೊಂದಿಸುವಾಗ ವಿಧುರ ಯೋಗ ಇರುವಂತಹ ಜಾತಕವನ್ನು ಸಂಘಟನೆ ಮಾಡಿದರೆ ಆವಾಗ ಪರಸ್ಪರ ಅವರಿರುವರ ದೋಷಗಳು ಹೊಡೆದು ಹೋಗಿ ವಿವಾಹಕ್ಕೆ ಅತ್ಯಂತ ಶುಭವಾಗುತ್ತೆ ಎನ್ನುವುದು ಅತ್ರಿ ಮಹರ್ಷಿಗಳ ಮತವಾಗಿದೆ. ಆದ್ದರಿಂದ ನಾವು ಈ ಅಂಗಾರಕ ದೋಷ ಅಂತ ಹೇಳಿ ಗಮನಿಸುವಾಗಲೆಲ್ಲ ಇಷ್ಟು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಇನ್ನೊಂದು ಯವನಾಚಾರ್ಯರು ಮತ್ತು ಅತ್ರಿಗಳು ಇದನ್ನು ಮತ್ತೊಮ್ಮೆ ದೃಢೀಕರಿಸ್ತಾ ಇದ್ದಾರೆ. ಸ್ತ್ರೀ ಜಾತಕದಲ್ಲಿನ ಕುಜದೋಷವನ್ನು ಪುರುಷ ಜಾತಕದಲ್ಲಿ ಕುಜನೇ ಪರಿಹಾರ ಮಾಡಬೇಕಾಗಿಲ್ಲ, ಶನಿಯೂ ಕೂಡ ಅದನ್ನು ಪರಿಹಾರ ಮಾಡಬಲ್ಲ ಎನ್ನುವುದಾಗಿ ಹೇಳುತ್ತಾರೆ. ಅದಕ್ಕೆ ಒಂದು ಶ್ಲೋಕವನ್ನು ಅಲ್ಲಿ ಉದಾಹರಿಸಿದ್ದಾರೆ. ಜಾಮಿತ್ರೇಚ ಯದಾ ಸೌರ್ಹಿ ಲಗ್ನೇವಾ ಹಿಬುಕೇಥವಾ ನವಮೇ ದ್ವಾದಶೇ ಚೈವ ಭೌಮದೋಷೋ ನ ವಿದ್ಯತೆ. ಅಂದರೆ ಜನನ ಲಗ್ನದಿಂದ, ಇಲ್ಲಿ ಕೇವಲ ಲಗ್ನದಿಂದ ಹೇಳಿದ್ದಾರೆ, 1, 4, 7, 9 ಹಾಗೂ 12 ಈ ಮನೆಗಳಲ್ಲಿ ಶನಿ ಇದ್ದರೆ, ಒಂದು ವೇಳೆ ಕುಜ ಅನಿಷ್ಟ ಸ್ಥಾನ ಸ್ಥಿತನಾದರೂ ಕೂಡ ಅದರಿಂದ ಅಶುಭ ಫಲವಿಲ್ಲ. ಇಷ್ಟು ಮನೆಗಳಲ್ಲಿ ಶನಿ ಸ್ಥಿತನಾಗಿದ್ದಾನೆ ಅಂತ ಹೇಳಿದರೆ ಆ ಜಾತಕದಲ್ಲಿ ಕುಜದೋಷದ ಬಗ್ಗೆ ನಾವು ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗಿಲ್ಲ ಎನ್ನುವುದು ಬಹಳ ಸ್ಪಷ್ಟವಾದಂತಹ ನಿಲುವು. ಇನ್ನು ಇದಕ್ಕಿಂತ ಮತ್ತೊಂದು ವಿಶೇಷವಾದ ಯೋಗ ಇದೆ. ಜೀವೇ ಕೇಂದ್ರಗತೆ ಭವೇನ್ ನಿಜ ಸುಖಿ ಸತ್ಕರ್ಮಕಾರಿ ನರಹ. ಜೀವೇ ಅಂದರೆ ಗುರು ಕೇಂದ್ರಗತನಾದರೆ, ಜಾತಕದಲ್ಲಿ ಕೇಂದ್ರ ಸ್ಥಿತನಾದರೆ ಅಂತಹ ಜಾತಕಕ್ಕೆ ಬೇರೆ ಯಾವುದೇ ದೋಷಗಳು ಹೇಳಲ್ಪಡುವುದಿಲ್ಲ. ಆದ್ದರಿಂದ ಅಂತಹ ಜಾತಕ ಬಂದಾಗಲೂ ಕೂಡ ಕುಜದೋಷದ ಬಗ್ಗೆ ಅಥವಾ ವೈಧವ್ಯ ಯೋಗ, ವಿಧುರ ಯೋಗ ಇದರ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡಬೇಕಾಗಿಲ್ಲ. ನಾನು ಯಾಕೆ ಈ ಸೂಕ್ಷ್ಮ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಅನೇಕ ಮದುವೆಗಳು ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಆಗಿ ಬರುತ್ತೆ ಅಂತಾಗಿಯೂ ಕೊನೆಗೆ ಕುಜದೋಷ ಇದೆಯಂತೆ ಜಾತಕದಲ್ಲಿ ಎನ್ನುವಂತಹ ಒಂದೇ ಕಾರಣದಿಂದ ತಪ್ಪಿ ಹೋದ ನಿದರ್ಶನಗಳು ಬಹಳ ಇದೆ. ಹಾಗಾಗದಿರಲಿ ಎನ್ನುವಂತಹ ಒಂದು ಹಿನ್ನೆಲೆಯ ಒಳಗೆ ಇಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಆದ್ದರಿಂದ ಕೇವಲ ನೀವು ಈ ವಿಡಿಯೋವನ್ನು ನೋಡುವುದು ಮಾತ್ರ ಅಲ್ಲದೆ ನಿಮ್ಮವರೊಂದಿಗೂ ಇದನ್ನು ಹಂಚಿಕೊಳ್ಳಿ. ಅತಿ ಉಪಯುಕ್ತವಾದಂತಹ ಮಾಹಿತಿ. ಕೇವಲ ಕುಜದೋಷ ಎನ್ನುವ ಕಾರಣಕ್ಕೆ ಯಾವುದೇ ಮದುವೆಗಳು ನಿಂತು ಹೋಗದೆ ದಾಂಪತ್ಯ ಸುಖವಾದಂತಹ ದಾಂಪತ್ಯ ಸಿದ್ಧಿಯಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ಮಾಹಿತಿಯೊಂದಿಗೆ ಬರಲಿದ್ದೇನೆ. ಧನ್ಯವಾದಗಳು. ನಮಸ್ತೆ.